ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡುವುದೇನೆಂದ್ರೆ ಸ್ತ್ರೀ ಮತ್ತು ಪುರುಷ ವಶೀಕರಣ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಬಲಿಷ್ಠವಾದ ಒಂದು ವಶೀಕರಣವಾಗಿರ್ತದೆ ವೀಕ್ಷಕರೇ. ಇದು ಏನಕ್ಕೆ ಮಾಡೋದಂದ್ರೆ ವೀಕ್ಷಕರೇ, ನಿಮ್ಮ ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಆಗಿರಬಹುದು, ಕೆಲವು ವರ್ಷಗಳಿಂದ ನಿಮ್ಮ ಜೊತೆಗೆ ಅನ್ಯೋನ್ಯವಾಗಿ ಇದ್ದು ಕೆಲವು ದಿನಗಳ ನಂತರ ನಿಮ್ಮನ್ನ ಬಿಟ್ಟು ದೂರ ಹೋಗಿರ್ತಾರಲ್ಲ, ಅಂದ್ರೆ ಯಾವುದೋ ಒಂದು ಅತಿ ಆಸೆಗಾಗಿರ್ಬೋದು, ಯಾವುದೋ ಒಂದು ಕಾರಣದಿಂದ ಆಗಿರ್ಬೋದು, ಅಥವಾ ಮನೆಯ ಒಂದು ಸಮಸ್ಯೆಯಿಂದ ಆಗಿರ್ಬೋದು, ಯಾವುದೋ ಒಂದು ಸಮಸ್ಯೆಯಿಂದ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ತಾರಲ್ಲ, ಆ ಸಮಸ್ಯೆ ನಿಮಗೆ ಗೊತ್ತಿರೋದಿಲ್ಲ. ಏನು ಸಮಸ್ಯೆ, ಯಾವ ಸಮಸ್ಯೆಗೆ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ತಾರೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಹಾಗೂ ಈ ಸಮಸ್ಯೆಗಳನ್ನೆಲ್ಲ ನೀವು ತಿಳ್ಕೊಳ್ಬೇಕು, ಹಾಗೂ ನಿಮ್ಮ ಹುಡುಗಿ ನಿಮ್ಮಂತಾಗಬೇಕು ಅಂದ್ರೆ ಈ ಒಂದು ಬಲಿಷ್ಠವಾದ ಒಂದು ವಶೀಕರಣ ತಂತ್ರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತದೆ. ಹಾಗೂ ಈ ಒಂದು ವಶೀಕರಣ ಮಾಡೋದ್ರಿಂದ ನಿಮ್ಗೆ ಸಿಗುವಂತ ಫಲ ಏನಂದ್ರೆ, ನಿಮ್ಮ ಹುಡುಗಿ ಅಂದ್ರೆ ನಿಮ್ಮ ಇಷ್ಟಪಟ್ಟಂತ ಹುಡುಗ ಅಥವಾ ಹುಡುಗಿ ಆಗಿರ್ಬೋದು ನಿಮ್ಮ ವಶ ಆಗ್ತಾರೆ. ಮತ್ತು ಈ ಒಂದು ತಂತ್ರವನ್ನ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಬಳಸಬಾರ್ದು ವೀಕ್ಷಕರೇ. ಕೆಟ್ಟದಕ್ಕೆ ನೀವು ಬಳಸಿದಾದ್ರೆ ಈ ತಂತ್ರ ನಿಮಗೆ ಉಪಯೋಗ ಬರಲ್ಲ. ನೆನ್ಪಿಟ್ಕೊಳ್ಳಿ, ಕೆಟ್ಟದಕ್ಕೆ ಬಳಸೋದಾದ್ರೆ ಈ ತಂತ್ರ ನಿಮಗೆ ಉಪಯೋಗ ಬರಲ್ಲ. ಹಾಗಾದ್ರೆ ಇದನ್ನ ಮಾಡೋದು ಹೇಗಂತ ನನಗೆ ಈ ಒಂದು ವಿಡಿಯೋದಲ್ಲಿ ಮತ್ತು ಈ ಒಂದು ಸಂಚಿಕೆಲ್ಲ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದು ಅಂದ್ರೆ, ಮೊದಲು ಒಂದು ಬಿಳಿ ಹಾಳೆ ಬೇಕು, ನಂತರ ಕೆಂಪು ಕುಂಕುಮ, ಹಳದಿ ಕುಂಕುಮ ಬೇಕು, ನಂತರ 2 ಮೆಣಸು ಬೇಕು, ಆಮೇಲೆ ಒಂದು ಕುಂಡಲಿ, ನಂತರ 2 ಕರ್ಪೂರ. ಅಂದ್ರೆ ನೀವು ಏನ್ ತಗೋಬೇಕಂದ್ರೆ ನೀವು ಚಕ್ಕೆ ತಗೊಳ್ಬೇಕು. ನಾನು ಇಲ್ಲಿ ಕರ್ಪೂರ ತಗೊಂಡಿದ್ದೀನಿ, ಯಾಕಂದ್ರೆ ನನಗೆ ಇಲ್ಲಿ ಚಕ್ಕೆ ಇಟ್ಕೊಂಡಿಲ್ಲ, ಕರ್ಪೂರ ಮಾತ್ರ ಇಟ್ಕೊಂಡಿದ್ದೀನಿ. ಅದು ಅಗ್ನಿಯನ್ನ ನಿಮ್ಗೆ ಅಗ್ನಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡೋಕೆ ಮಾತ್ರ ನಾನು ಒಂದು ಕರ್ಪೂರವನ್ನು ಇಟ್ಕೊಂಡಿದ್ದೀನಿ. ಹಾಗೂ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ, ಬಲಿಷ್ಠವಾದ ಮಂತ್ರವನ್ನ. ಈ ಮಂತ್ರವನ್ನು ನೀವು ಚಾಚು ತಪ್ಪದೆ ಪಾಲಿಸಿ, ನೀವು ಮನಸ್ಸಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲದೆ ನೀವು ಹೇಳಿದ್ದಾದರೆ 100% ನೀವು ಮಾಡುವಂತ ಕೆಲಸದಲ್ಲಿ ನೋಡಿ, ಚಿಟಿಕೆ ಅನ್ನೋಷ್ಟರಿಗೆ ನಿಮ್ಮ ಕೆಲಸ ಕೇವಲ 3 ದಿನದಲ್ಲಿ ನಿಮ್ಮ ಕೆಲಸ 100% ಸಕ್ಸಸ್ ಆಗಿ ಆಗುತ್ತೆ. ಬನ್ನಿ ಹಾಗಾದ್ರೆ ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಏನ್ ಮಾಡ್ಬೇಕು ಅಂದ್ರೆ, ಕುಂಕುಮದಿಂದ ಮಂಡಲವನ್ನ ಹಾಕ್ಬೇಕಾಗ್ತದೆ. ಈ ತರ ನಂತರ ಕುಂಕುಮವನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಇಲ್ಲಿ ವಶಂ ಅಂತ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಬರ್ಕೊಂಡಿದ ನಂತರ ಏನ್ ಮಾಡ್ಬೇಕಂದ್ರೆ, ಕುಂಡಲಿಯನ್ನ ತಗೋಬೇಕಾಗ್ತದೆ. ಕುಂಡಲಿಯನ್ನ ತೆಗೆದುಕೊಂಡು ಇಲ್ಲಿ ವಶಂ ಅಂತ ಬರ್ದಿರ್ತಿರಲ್ಲ, ಈ ಮಂಡಲದ ಮಧ್ಯದಲ್ಲಿ ನೀವು ಇಡುವಂಥದ್ದು ವೀಕ್ಷಕರೇ, ಮಂಡಲದ ಮಧ್ಯದಲ್ಲಿ ಇಡುವಂಥದ್ದು. ನಂತರ ಏನ್ ಮಾಡ್ಬೇಕಂದ್ರೆ, ನೀವು ಚಕ್ಕೆ ಇರ್ತದಲ್ಲ, ಚಕ್ಕೆಯನ್ನು ತೆಗೆದುಕೊಂಡು ಇದ್ರಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ, ಅಗ್ನಿಯನ್ನ ಅಂಟಿಸುವುದು, ಅಂದ್ರೆ ಬೆಂಕಿಯನ್ನು ಮಾಡುವಂಥದ್ದು. ನಾನು ಇವಾಗ ಮಾಡಿ ತೋರಿಸ್ತೀನಿ ಹೇಗಂತ. ವೀಕ್ಷಕರ, ನಂತರ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಆಗಿರ್ತಾರಲ್ಲ, ಯಾರೇ ಆಗಿದ್ರು ಕೂಡ ಇಲ್ಲಿ ಸ್ತ್ರೀ ಹೆಸರು ಬರೆದ್ಬಿಟ್ಟು ವಶಂ ಅಂತ, ಅಂದ್ರೆ ಸ್ತ್ರೀ ವಶ ಆಗ್ಬೇಕು ಅಂದ್ರೆ ಅವ್ರ ಸ್ತ್ರೀ ಹೆಸರು ಬರ್ಬಿಟ್ಟು ಇಲ್ಲಿ ವಶಂ ಅಂತ ಬರೀಬೇಕು. ಪುರುಷ ಆಗಿದ್ರೆ ಪುರುಷನ ಹೆಸರು ಬರ್ಬಿಟ್ಟು ಇಲ್ಲಿ ವಶಂ ಅಂತ ಆಗಿರ್ಬೇಕು. ಇಲ್ಲಿ ಸ್ತ್ರೀ ಪುರುಷನ ವಶೀಕರಣ ಮಾಡೋದ್ರೆ ಪುರುಷ ವಶೀಕರಣ ಅಂತ ಪುರುಷನ ಹೆಸರು ಬರೆದು ವಶಂ ಅಂತ ಬರೀಬೇಕು. ಇಲ್ಲಿ ಪುರುಷನ ಹೆಸರು ಬರ್ಬಿಟ್ಟು ಇಲ್ಲಿ ವಶಂ ಅಂತ ಬರೀಬೇಕು. ನಂತರ ಇಲ್ಲಿ ಸ್ತ್ರೀ ಹೆಸರು ಮಾತ್ರ ಏನಿರ್ತದೆ ಆ ಸ್ತ್ರೀ ಹೆಸರು ಮಾತ್ರ ಬರೀಬೇಕು. ಅದೇ ಪುರುಷ ಸ್ತ್ರೀನ ವಶೀಕರಣ ಮಾಡೋದಾದ್ರೆ ಸ್ತ್ರೀ ವಶಂ ಅಂತ, ಅಂದ್ರೆ ಸ್ತ್ರೀ ಹೆಸರು ಬರ್ಬಿಟ್ಟು ಇಲ್ಲಿ ವಶಂ ಅಂತ ಬರ್ಬಿಟ್ಟು ಇಲ್ಲಿ ಪುರುಷನ ಹೆಸರು ಮಾತ್ರ ಬರಿಬೇಕು. ವಶಂ ಅಂತ ಬರೀಬಾರ್ದು, ಪುರುಷನ ಹೆಸರು ಮಾತ್ರ ಇಲ್ಲಿ ಬರಿಬೇಕಾಗ್ತದೆ. ಬರ್ದಿದ ನಂತರ ಏನ್ ಮಾಡ್ಬೇಕಂದ್ರೆ, ನೀವು ಈ ಒಂದು ಮೆಣಸನ್ನ ಈ ಕುಂಡಲಿ ಒಳಗಡೆ ಹಾಕ್ಬೇಕಾಗ್ತದೆ. ಕುಂಡಲಿ ಒಳಗಡೆ ಹಾಕಿದ ನಂತರ ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಮಂತ್ರವನ್ನ ನೀವು ಪಠಿಸ್ಬೇಕಾಗ್ತದೆ. ಯಾವ ಮಂತ್ರ ಅಂದ್ರೆ, ಓಂ ಭಗವತಿಯೇ ಕುರುಂ ಸರ್ವಜನಂ ವಶಂ ಕಾತ್ಯಾಯಿನಿಯೇ ಶೀಘ್ರ ವಶಂ ಪಟ್ ಸ್ವಾಹ. ವೀಕ್ಷಕರೇ, ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಂ ಭಗವತಿಯೇ ಕುರುಂ ಸರ್ವಜನಂ ವಶಂ ಕಾತ್ಯಾಯಿನಿಯೇ ಶೀಘ್ರ ವಶಂ ಪಟ್ ಸ್ವಾಹ ಅಂತ ಈ ಮಂತ್ರವನ್ನ ನೀವು ಕೇವಲ 21 ಬಾರಿ ಶ್ರದ್ಧೆಯಿಂದ ನೀವು ಹೇಳಿದ್ದಾದರೆ, ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಆಗಿರಬಹುದು, ಕೇವಲ ಚಿಟಿಕೆ ಅಂದ್ರೆ 3 ದಿನಗಳಲ್ಲಿ ನಿಮ್ಮ ಕಾಲ ಬಳಿ ಬಂದ್ಬಿಡ್ತಾರೆ.
ಬಂದು ಬಿದ್ದಿಲ್ಲ ಅಂದ್ರೆ ವೀಕ್ಷಕರೇ ಒಂದು ಕರೆಯನ್ನು ಮಾಡಿ ನಿಮ್ಮ ಬಗ್ಗೆ ನಿಮ್ಗೆ ತಿಳ್ಕೊಳ್ತಾರೆ. ಒಂದು ಕಾಲ್ ಆದ್ರೂ ಬಂದೇ ಬರುತ್ತೆ. ಬಂದಿಲ್ಲ ಅಂದ್ರೆ ನಿಮ್ಮನ್ನ ಹುಡ್ಕೊಂಡು ಬಂದೇ ಬರ್ತಾರೆ ವೀಕ್ಷಕರೇ. ಇದು 100% ಕೆಲಸ ಮಾಡೇ ಮಾಡುತ್ತೆ. ಈ ಒಂದು ನೀವು ವಶೀಕರಣವನ್ನು ಮಾಡಿ ನೋಡಿ, ನಿಮ್ ಫಲ ಸಿಕ್ಕಾದ್ಮೇಲೆ ನೀವೇ ಹೇಳ್ತೀರಾ, ಗುರುಗಳೇ ನಿಮ್ಮ ಒಂದು ತಂತ್ರ ಮಾಡಿದ್ದು ಫಲ ಸಿಕ್ತು ನಮ್ಗೆ ಅಂತ. 100%. ಒಂದ್ ವೇಳೆ ಇದನ್ನ ನಿಮ್ಮ ಹತ್ರ ಮಾಡಕ್ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಯಾವಾಗ ಬೇಕಾದ್ರೂ ನೀವು ಕರೆ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆಗಳಿದ್ರು ನಾವು ಶಾಶ್ವತ ಪರಿಹಾರವನ್ನು ನಾವು ಮಾಡ್ಕೊಡ್ತೀವಿ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.